ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಮೊದಲೇ ಹೇಳ್ತಾ ಇದ್ದೀನಿ, ನಿಮ್ಮ 20 ನಿಮಿಷ ನನಗೆ ಟೈಮ್ ಕೊಟ್ಟು ನೋಡಿ. CRDR ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಮತ್ತು KSRP ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಈಗಾಗಲೇ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ದೀನಿ. GM ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೀನಿ, 3-4 ಎಕ್ಸಾಮ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಥ್ಯಾಂಕ್ಸ್ ಟು KA ಪ್ರಸನ್ನ ಕುಮಾರ್ ಸರ್. ಯಾರಿಗೆ ಸಾಧ್ಯ ಆಗುತ್ತೋ ಅಲ್ಲಿವರೆಗೆ ಹೋದರೆ ಪ್ರಸನ್ನ ಕುಮಾರ್ ಸರ್ವರೆಗೂ ಈ ವಿಡಿಯೋನ ಶೇರ್ ಮಾಡಿ. ಬೇರೆ ಯಾರಿಗಲ್ಲ, ಯಾರು ಡೈರೆಕ್ಟ್ ಕಾಂಟ್ಯಾಕ್ಟ್ ಇದ್ದರೆ ದಯವಿಟ್ಟು ನೀವು ಶೇರ್ ಮಾಡೋಕ್ಕೆ ಸಾಧ್ಯತೆ ಇದ್ದರೆ, ನನಗಂತೂ ಗೊತ್ತಿಲ್ಲ, ಶೇರ್ ಮಾಡಿ. ಯಾಕೆ ಥ್ಯಾಂಕ್ಸ್ ಟು ಪ್ರಸನ್ನ ಕುಮಾರ್ ಸರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಒಂದು ಭಯ ಇತ್ತು, ಕ್ವಶನ್ ಪೇಪರ್ ಹೆಂಗೆ ಬಂದ್ಬಿಡುತ್ತೆ ನಮ್ಮ ಹುಡುಗರಿಗೆ, ನಾನು ಟೆಲಿಗ್ರಾಮಲ್ಲೇ ಇಂಪಾರ್ಟೆಂಟ್ ಆಗ್ತಿದ್ದೆ, ಹೆಂಗೆ ಬಂದ್ಬಿಡುತ್ತೆ ಅಂತ. ಸೊ ಅವ್ರೇನು ಮಾಡಿದ್ದಾರೆ ಅಂದರೆ, ಲಾಸ್ಟು ನಮ್ಮ KSP ಹೇಗೆ ನಡೆಸ್ತಿತ್ತು, ನಾನು ಎಕ್ಸಾಮ್ ಬರಬೇಕಾದ್ರೆ ಬಿಫೋರ್ 4 ಇಯರ್ಸ್ ಅವಾಗಲೂ ಕೂಡ ಕ್ವಶನ್ ಪೇಪರ್ ಹೀಗೆ ಇತ್ತು, ಇದೇ ಟಫ್ನೆಸ್ ಪೇಪರ್ ಇತ್ತು. ಇವಾಗಲೂ ಹಾಗೆ ತೆಗೆದಿದ್ದಾರೆ. ಅದಕ್ಕೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಇನ್ನೊಂದ್ಸರಿ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂದರೆ, ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರಸನ್ನ ಕುಮಾರ್ ಸರ್. ಯಾಕೆ ಅಂದರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯೋರು ಯಾರೋ IAS ಮಕ್ಕಳು, IPS ಮಕ್ಕಳು, ರಾಜಕಾರಣಿಗಳ ಮಕ್ಕಳು, MLA MP ಗಳ ಮಕ್ಕಳು ಇರಲ್ಲ, ಗ್ರೇಡ್ 1 ಗ್ರೇಡ್ B ಆಫೀಸರ್ಸ್ ಮಕ್ಕಳು ಇರಲ್ಲ. ಬರೆಯೋರು ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಡ್ರೈವರ್ ಮಕ್ಕಳು, ಗವಿಂಡಿ ಮಕ್ಕಳು. ಇವನ್ ನಾನು ರೈತರ ಮಗನಾಗಿ ಹೇಳ್ತಾ ಇದ್ದೀನಿ, ಇವ್ರು ಬರೀತಿರ್ತಾರೆ. ಸೊ ಅದಕ್ಕೋಸ್ಕರ ಇವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆ ಅಂದರೆ, ಈಗ ನಮ್ಮ ಮನೇಲೆಲ್ಲ ಒಂದು 6 ತಿಂಗಳು ಹೋಗಪ್ಪ ಧಾರವಾಡಕ್ಕೆ, ಬೆಂಗಳೂರಿಗೆ ಹೋಗಪ್ಪ ಅಂತ ಕಳಿಸಿರ್ತಾರೆ. ಆ ಟೈಮಲ್ಲಿ ಒಂದು 3 ತಿಂಗಳು ಕೋಚಿಂಗ್ ತಗೊಂಡು ನೀಟಾಗಿ ಯಾರು ಓದಿರ್ತಾರೆ ಅವ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಐ ಆಮ್ ವೆರಿ ಶೋರ್ ಈ ಕ್ವಶನ್ ಪೇಪರು. ನೆಕ್ಸ್ಟು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ದಯವಿಟ್ಟು ಈ ವಿಡಿಯೋ ನಿಮಗೆ ಸಿಕ್ಕರೆ ನೆಕ್ಸ್ಟು ಇದೇ ಥರ ಕ್ವಶನ್ ಪೇಪರು ತೆಗೀರಿ ಸರ್. ಯಾಕಂದರೆ ಇಲ್ಲಿ 3-4 ವರ್ಷ, 4-5 ವರ್ಷ ಕೂತ್ಕೊಳ್ಳೋಕೆ ನಮ್ಮ ಹುಡುಗರಿಗೆ ಪೇಷನ್ಸ್ ಇರೋಲ್ಲ. ಜೊತೆಗೆ ಈ UPSC ಎಕ್ಸಾಮ್ ಕೂತ್ಕೊಂಡು ಓದ್ತಿರ್ತಾರೆ 3-4 ವರ್ಷ. ಅವರು ಹೋಗಿ ಕ್ಲಿಯರ್ ಮಾಡ್ಕೊಂಡ್ರೆ ಡಿಪಾರ್ಟ್ಮೆಂಟಲ್ಲಿ ಅಷ್ಟೇ ಕೆಲಸ ಮಾಡೋದು. ಜೊತೆಗೆ ನಮ್ಮ ಹುಡುಗರು ಸೆಲೆಕ್ಷನ್ ಆಗೋದು ನನ್ನ ಉದ್ದೇಶ, ಬೇರೆ ಏನೂ ಇಲ್ಲ. ಸೊ ಸರ್, ಏನು ಸರ್ ಇವಾಗ ನೆಕ್ಸ್ಟು ಮುಗಿದು ಹೋಯ್ತು. ಅಲ್ಲಿ ಪೇಪರ್ ಲೀಕು ಅದಾಗುತ್ತೆ ಇದಾಗುತ್ತೆ, ನಿಮ್ಗೆ ಎದಕ್ಕೆ ಬೇಕ್ರಿ ಅದು? ಎಕ್ಸಾಮ್ಸ್ ನಿಯರ್ ಇದೆ. ನಾನು ಒಂದು ನಮ್ಮ ಟಾಕ್ಸ್ ಎಲ್ಲ ನಮ್ಮ ಗ್ರೂಪ್ಸಲ್ಲಿ ಟಾಕ್ಸ್ ಆಗ್ತಿರುತ್ತೆ. PC ಈಸ್ ಆಲ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಈಸ್ ಆಲ್ ಅಬೌಟ್ ದ ಲಾಸ್ಟ್ ಮಿನಿಟ್ ಗೇಮ್ ಅಂತ. ಸೊ ದಟ್ ಇದು ಲಾಸ್ಟ್ ಮಿನಿಟ್ ಗೇಮ್ನ ನೀವು ಆಟ ಆಡಲೇಬೇಕು. 14-15 ಅವರ್ಸ್ ಓದಿ. ಯಾಕಾಗಲ್ಲ? ಯಾರು ಆಗಲ್ಲ ಅಂದರೆ ಹೇಳಿ, ನನ್ನ ಹತ್ರ ನಾನು ಓದಿದ್ದೇನೆ 15 ಅವರ್ಸು ಕಂಟಿನ್ಯೂ ನಾನು ಓದಿದ್ದೇನೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಸುಮ್ಮನೆ ಕಥೆಗಳನ್ನು ಹೇಳ್ತಾ ಇಲ್ಲ. ಲಾಸ್ಟ್ ಮಿನಿಟ್ ಗೇಮಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ ಮಾಡಿ. ಇಲ್ಲ ಸರ್ ನಾನು ಕನ್ಸಿಸ್ಟೆನ್ಸಿ ಬನ್ನಿ, ನಿಮಗೋಸ್ಕರನೇ ನಾನು ನಮ್ಮ ಹುಡುಗರು ಆಗಲೇಬೇಕಂತಲೇ ಡಿಸೈಡ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಯಾವುದೇ ದುಡ್ಡಿಲ್ಲ, ಏನಿಲ್ಲ. ಸ್ಟಡಿ ವಿತ್ ಮೀ ಸ್ಟಾರ್ಟ್ ಮಾಡ್ತೀನಿ. ನಾನು ಓದ್ತಿರ್ತೀನಿ, ನಿಮಗೋಸ್ಕರ ಓದೋದು. ನಂದು ಎಕ್ಸಾಮ್ಸ್ ಇದ್ರು ನಾನು ಓದ್ತಿರ್ತೀನಿ, ನೀವು ಓದಿ. ಅರ್ಥ ಆಗ್ತಿದೆ? 8-10 ಅವರ್ ನಾನು ಕೂತ್ಕೊಂತಿರ್ತೀನಿ ಕೆಲಸ ಮಾಡಿ, ನೀವು ಓದಿ. ಸ್ಟಡಿ ವಿತ್ ಮೀ ಸ್ಟಾರ್ಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಸೊ ಆಮೇಲೆ ನಿಮಗೀಗ ಒಂದು CRದು ಟೈಮ್ ಟೇಬಲ್ ಹಾಕಿಕೊಡ್ತೀನಿ ನಾನೀಗ. CRದು 30 ದಿವಸಕ್ಕೆ ನೀವು ನೋಡಿ, ಅದೇ ಟೈಮ್ ಟೇಬಲ್ ಡಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ಸೊ ಬೇಸ್ಡ್ ಆನ್ ಈ ಹೆಂಗೆ ಕ್ವಶನ್ ಪೇಪರ್ ತೆಗಿತಾ ಇದ್ದಾನೆ ಅದ್ರ ಮೇಲೆ ಹೇಳ್ತಾ ಇರೋದು, ನೀವು ಫಾಲೋ ಮಾಡ್ಬೋದು. ಅದನ್ನು ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿನ್ನೆ ಪೇಪರ್ ನಡೀತು. ಅವರು ನನ್ನ ಕ್ವಶನ್ಸಲ್ಲಿ ಅಷ್ಟು ಬಂದಿದೆ, ನನ್ನ ಕ್ವಶನ್ಸಲ್ಲಿ ನನ್ನ ಎಕ್ಸಾಮ್ಸಲ್ಲಿ ಇಷ್ಟು ಬಂದಿದೆ, ಫೇವರ್ ನನಗೂ ಇಲ್ಲ. ನಾನು ವಿಡಿಯೋ ಕೇಳಿದವ್ರು ಯಾರೋ ಬಂದು ಕೇಳಿದ್ರು ನಾನು ಆನ್ಸರ್ ಮಾಡಬಲ್ಲೆ ಅವರಿಗೆ. ಎಲ್ಲಿಂದ ಬಂದಿದೆ? ಐ ಆಮ್ ವೆರಿ ಶೋರ್, ಡ್ಯಾಮ್ ಶೋರ್ ಅಬೌಟ್ ದಟ್. PC ಕ್ವಶನ್ ಪೇಪರ್ ಏನಿರ್ತಿದೆಯಲ್ಲ, ಈಗ ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ KSP ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟು PC ಕ್ವಶನ್ ಪೇಪರು ಮತ್ತು PSI ಓಲ್ಡ್ ಕ್ವಶನ್ ಪೇಪರು ನಡೆಸ್ತಿದೆ. ಒಂದು 70 ಕ್ವಶನ್ ಪೇಪರ್ PC ನಡೆಸಿದೆ. PSI ಒಂದು 32-38 ಇರಬೇಕು. ಅದು ಆ ಕ್ವಶನ್ ಪೇಪರು ನಿನ್ನೆ ಬಂದಿದೆ. PYQs ಅಂತ ಹೇಳ್ತಾರೆ, PYQs ಮತ್ತು KA ರೀಸೆಂಟಾಗಿ ಒಂದು 3-4 ಎಕ್ಸಾಮ್ಸು. ಸೊ ಈ PC ಓಲ್ಡ್ ಕ್ವಶನ್ ಪೇಪರನ್ನೇ ಅವ್ರ ಬುಕ್ಕಲ್ಲಿ ಇಟ್ಕೊಂಡು ನನ್ನ ಬುಕ್ ಎಲ್ಲ ಬಂದಿದೆ ಅಂತಾರೆ. ಸೊ ಆ ಸರ್ಗಳಿಗೆ ಬಿಟ್ಟಿದ್ದು. ಬಟ್ ನಾನು ಹೇಳ್ತಿದ್ದೀನಿ ಅಂದರೆ, ಎಲ್ಲಿಂದ ಬಂದಿದೆ ಕ್ವಶನ್ಸು? ಒಂದು ಓಲ್ಡ್ ಕ್ವಶನ್ ಪೇಪರ್ KSP ಡಿಪಾರ್ಟ್ಮೆಂಟ್. ಎರಡನೇದು ಏನಂದರೆ ಸ್ಕೂಲ್ ಬುಕ್ಸ್ ಕಂಡ್ರು, ಸ್ಕೂಲ್ ಬುಕ್ಸು ಆಯಿತಾ? ಸ್ಕೂಲ್ ಬುಕ್ಸಿಂದ ಕ್ವಶನ್ ಪೇಪರ್ ಬಂದಿದೆ 6 to 12. ಯಾರಾದರೂ ಇದ್ದರೆ ಒಂದು 10 ಕ್ವಶನ್ ಆಚೆ ಬಂದಿರ್ಬೋದು. ಉಳಿದಿದ್ವೆಲ್ಲ ಸ್ಕೂಲ್ ಬುಕ್ಸು ಮೆಂಟಲ್ ಬಿಟ್ಟು. ಅರ್ಥ ಆಗ್ತಿದೆಯಾ ಸರ್? ಈಗ ಅಷ್ಟು ಸ್ಕೂಲ್ ಬುಕ್ಸ್ ಓದಬೇಕಾ? ಇಲ್ಲ, ಟೈಮ್ ಇಲ್ಲ, ನಾನು ಹೇಳ್ತೀನಿ. ಅರ್ಥ ಆಗ್ತಿದೆಯಾ? ಏನೇನು ಓದಬೇಕಂತ ಟೈಮ್ ಟೇಬಲ್ ಅಲ್ಲಿ ಹೇಳ್ತೀನಿ. ನೀವು ಓದಿದ್ರೆ ಸ್ಕೂಲ್ ಬುಕ್ಸ್ ಇನ್ನೊಂದ್ಸತಿ ರಿವಿಷನ್ ಮಾಡಿ. ಮೋರ್ ದೆನ್ ದಟ್ಸ್ ಬೆಟರ್ ಥಿಂಗ್. ಓದಲಿಲ್ಲ ಅಂದರೆ ನಾನು ಹೇಳ್ತೀನಿ ನಿಮಗೆ. ಅದಾದ ನಂತರ ಮತ್ತೆ ಕಾನ್ಫರೆನ್ಸ್ ಮಾಡ್ತಿರುತ್ತೆ. ಈಗ ನೆಕ್ಸ್ಟು KSRP ಇದೆ, ತದನಂತರ ಬೇರೆ ಎಕ್ಸಾಮ್ಸ್ ಇದೆ. ಈಗ ಏನು ಮಾಡಬೇಕು? ನಿನ್ನೆ ಸ್ವತಃ ಕ್ವಶನ್ ಪೇಪರ್ ನಾನೇ ಬಿಡಿಸಿದ್ದೀವಿ. ನಾವೆಲ್ಲ ಕೂತ್ಕೊಂಡು ಒಂದು 3 ಜನ ನಮ್ಮ ಹುಡುಗರೆಲ್ಲ ಬಿಟ್ಕೊಂಡಿದ್ವಿ. 42ಕ್ಕಿಂತ ಜಾಸ್ತಿ PYQs ಇದ್ವು.
ಇದರಲ್ಲಿ ಕೆ ಎ ಕ್ವಶನ್ ಪೇಪರ್ ಕೊಟ್ಟಿದ್ದನ್ನ ಹಾಕ್ತೀನಿ ನಾನು. ಕೆ ಎ ಕ್ವಶನ್ ಪೇಪರ್ ಏನು ಕೊಟ್ಟಿದ್ದಾನಲ್ಲ ಅದನ್ನು ನಿಮಗೆ ಇದ್ರಿಗೆ ಡಿಸ್ಕಷನ್ ಮಾಡ್ತೀನಿ. ನಿಮ್ಮ ಟೈಮ್ ಭಾಳ ತೊಗೊಳ್ಳಲ್ಲ ನಾನು. ಟೈಮ್ ಈಸ್ ವೆರಿ ಪ್ರೆಸಿಯಸ್ ಟು ಮೀ. ನಾನು ಮಾಡಬೇಕಾದ್ರೆ ಯಾರು ಹೇಳಿರಲಿಲ್ಲ ಅಂತ ಹೇಳ್ತಾ ಇದ್ದೀನಿ. 42+ ಯಾವ್ಯಾವ ಇದ್ದು ಸರ್ ಪಿ ಐ ಕ್ಯೂಸ್ ಅಂತ ಒಂದು ಸಾರಿ ನಿಮ್ಮ ಗಮನಕ್ಕೆ ತೊಗೊಂಬರ್ತೀನಿ ಹೊಸ ಹುಡುಗರಿದ್ರೆ. ಸೊ ಇದನ್ನು ನಾನು ಪಿ ಐ ಕ್ಯೂಸ್ ಅಂತ ಕನ್ಸಿಡರ್ ಮಾಡಲ್ಲ. ಇದೇನಿದೆಯಲ್ಲ ಇದೇ ಥರ ನಮ್ಮಲ್ಲಿ ಎಕ್ಸಾಮ್ಸಲ್ಲಿ ಕೇಳಿದ್ದ. ಅದಾದ ನಂತರ ಇದು ಕನ್ಸಿಡರ್ ಮಾಡಲ್ಲ, ಬೇರೆ ಲೆಕ್ಕ ಕೇಳ್ತೇನೆ. ಸೊ ಇದೇ ಥರ ಕೇಳಿದ್ದ. ಆಮೇಲೆ ನೆಕ್ಸ್ಟು ಇದೇ ಥರನೂ ಕೇಳಿದ್ದ. ಅದಾದ ನಂತರ ಇದನ್ನು ಕೇಳಿದ್ದ. ಇವೆಲ್ಲ ಬೇಡ. ಅಂದರೆ ಬೇಸ್ಡ್ ಆನ್ ಹಾಗೆ ಇರ್ತವೆ. ಇಲ್ಲಿ ಏನೋ ಡಾಟಾ ಚೇಂಜ್ ಮಾಡಿರ್ತಾನೆ ಅಷ್ಟೇ. ಇದನ್ನು ಮಾತ್ರ ಫಿಕ್ಸ್ ಇದೇ ಥರ ಕೇಳಿದ್ದ. ಇದೇ ತರಹ ಇದೆ ಅಲ್ಲ ಪಿ ಒ ಕ್ಯೂಸ್ ಇವೆಲ್ಲ. ಬಟ್ ನಾನು ಪಿ ಒ ಕ್ಯೂಸ್ ಕನ್ಸಿಡರ್ ಮಾಡಲ್ಲ. ನಾನು ಅದನ್ನು ಸೇರಿಸಿದ್ರೆ 50 ಮೇಲೆ ಹೋಗುತ್ತೆ. ಬಟ್ ನಾನು ಹೇಳ್ತೇನೆ ನಿಮಗೆ ಇಲ್ಲಿ ಆನ್ಸರ್ ನೋಡ್ಕೊಂಬಿಡಿಪ್ಪ. ಇದು ಕೆ ಎ ಕೊಟ್ಟಿರೋದು, ಯಾರು ಔಟ್ ಇರೋದಲ್ಲ ಕೆ ಎ ಕೊಟ್ಟಿರೋದೇ ಮಾಡಿದ್ದೀನಿ. ಆನ್ಸರ್ ನೋಡ್ಕೊಳ್ಳಿ, ನಾನು ರೈಟ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೊಂದು ಗ್ರೇಸ್ ಕೊಟ್ಟಿದ್ದಾನಂತೆ ನೋಡಿ ಇದನ್ನು. ಹಾಂ, ಆಮೇಲೆ ನಾನು ವಿಜೇತ ಮ್ಯಾಗ್ಝಿನ್ಸ್ ಮಾಡ್ತಿರ್ತೇನೆ, ಅದರಿಂದನೂ ಕ್ವಶನ್ಸ್ ಬಂದಿದೆ. ನಾನು ಮಾಡಿರೋದಲ್ಲ, ವಿಜೇತ ಅವರು ಏನು ನಮ್ಮ ಕೆ ಎಂ ಸುರೇಶ್ ಅವ್ರ ನಂಬಿಕೆ ಅವ್ರದ್ದು ನಾನು ಫಾಲೋ ಮಾಡ್ತಿರ್ತೇನೆ. ನಮ್ಮ ಗುರುಗಳವರು ಅವ್ರಿಗೆ ಹೇಳಿ ಫಾಲೋ ಮಾಡ್ತೀವಿ. ಅವ್ರದ್ದು ಕ್ವಶನ್ಸ್ ಬಂದಿದೆ. ಎಕ್ಸಾಂಪಲ್ಸ್ ನಾನು ಹೇಳ್ತೀನಿ ನಿಮಗೆ. ನೋಡಿ, ಆಗಮನ್ನು ನನ್ನ ಕ್ಲಾಸಲ್ಲಿ ಹೇಳಿದ್ದೇನೆ ಹುಡುಗರಿಗೆ. ಏನಂತ, ಇದೇ ಯೂಟ್ಯೂಬ್ ಕ್ಲಾಸಲ್ಲಿ, ಏನು ಸ್ಪೆಷಲ್ ಕ್ಲಾಸ್ ಅಲ್ಲ, ಯೂಟ್ಯೂಬ್ ಕ್ಲಾಸಲ್ಲಿ ಆಗಮ ನೋಡ್ಕೊಳ್ರೋ ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಮಿಷನ್ ಅಂತ ಜುಲೈ ಮ್ಯಾಗ್ಝಿನ್ಸ್. ಒಟ್ಟು ನಾನು ಮಾಡಿದ್ದೇನೆ ಇದನ್ನು ಮ್ಯಾಗ್ಝಿನ್ಸಲ್ಲಿ. ಅಷ್ಟು ಟೈಮ್ ಇರಲಿಲ್ಲ ಅದರಲ್ಲಿ ಅಂತ ನಾನು ಮಾಡಿದ್ದೀನಿ. ಅದರಲ್ಲಿ ಆಗಮನ್ ಎಂಬುದು ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಮಿಷನ್ ಅಂತ ಇದೆ. ಸೊ ಇದು ವಿಜೇತಲ್ಲಿ ಮಾಡಿದ್ದೆ, ಅದು ಬಂದಿದೆ. ಸೊ ನಮ್ಮ ಹುಡುಗರು ನಿನ್ನೆ ಫೋನ್ ಮಾಡಿ ಹೇಳಿದರು. ಇರಲಿ. ನೆಕ್ಸ್ಟು ಇದನ್ನು ಕೂಡ ನಾನು ಹೇಳಿದ್ದೆ, ಇದು ಇಂಪಾರ್ಟೆಂಟ್ ಕೊಂಡ್ರು ಅಂತ. ಇದು ಕೂಡ ಬಂದಿದೆ, ಖುಷಿ ಅದಾಯ್ತಾ. ಇದನ್ನು ಹೇಳಿದ್ದೆ. ಇದನ್ನು ಸ್ವಲ್ಪ ಟ್ಯಾಗ್ಲೈನ್ ನೋಡ್ಕೊಂಬಿಟ್ರಪ್ಪ ಒಂದು ರೌಂಡ್ ಅಂತ. ಸೊ ಆ ಟ್ಯಾಗ್ಲೈನ್ ಇಲ್ಲಿಗೆ ಬಂದಿದೆ, ಖುಷಿ ವಿಚಾರ. ಸೊ ಈಗ 3 ಬಂದವಲ್ಲ ಹೇಳಿರೋದು ವಿಜೇತ ಮ್ಯಾಗ್ಝಿನ್ಸಲ್ಲಿ. ಆಮೇಲೆ ಗ್ರೇಟರ್ ಬೆಂಗಳೂರು ಬಗ್ಗೆ ಕೆ ಎಂ ಸುರೇಶ್ ಸರ್ ಕೊಟ್ಟಿದ್ದರು. ಇದು ಜನವರಿ ಯಾವುದೋ ಮ್ಯಾಗ್ಝಿನ್ಸಲ್ಲಿತ್ತು. ನಾನು ಅಷ್ಟು ಇದನ್ನ ನೋಡಿರಲಿಲ್ಲ, ಯಾವುದೋ ಒಂದು ಮ್ಯಾಗ್ಝಿನ್ಸಲ್ಲಿತ್ತು. ಸೊ ಬಟ್ ಕೇಳಿದ್ದೆ. ಆಮೇಲೆ ಇದನ್ನು ಹೇಳಿದ್ದೆ ನನಗೆ ಐ ಆಮ್ ಶೋರ್ ನಾನು ಇದನ್ನು ಹೇಳಿದ್ದೆ. ಉಲ್ಲಾಸ್ ಅಂತ ಕಂಡ್ರು, ನಿಮ್ಮ ಫ್ರೆಂಡ್ ಯಾರಾದರೂ ಉಲ್ಲಾಸ್ ಇದ್ದರೆ ಅದನ್ನು ನೆನ್ಪಿಟ್ಕೊಳ್ಕೊಂಡ್ರು ಅಂತ ಹೇಳಿದ್ದೆ. ನೀವು ಡೌಟ್ ಇದ್ದರೆ ನನ್ನ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನೋಡ್ಕೋಬೋದು. ಅದಾದ ನಂತರ ನಂದು ಅಂತ ಹೇಳ್ತಿಲ್ಲಪ್ಪ, ಕೆ ಎಂ ಸುರೇಶ್ ಬುಕ್ಕಲ್ಲಿದೆ, ಅದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ದೆ, ಅದ್ರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಅದಾದ ನಂತರ ಇದನ್ನು ಕೂಡ ನನ್ನ ಕ್ಲಾಸಲ್ಲಿ ಹೇಳಿದ್ದೇನೆ. ಕೆ ಎಂ ಸುರೇಶ್ ಸರು ಇದರಲ್ಲಿ ಮ್ಯಾಗ್ಝಿನ್ಸಲ್ಲಿ ಮಾಡಿದ್ರು, ಇದನ್ನು ಕೂಡ ಹೇಳಿದ್ದೀನಿ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದಾದ ನಂತರ ಇದು ಕೂಡ ಕೆ ಎಂ ಸುರೇಶ್ ವಿಜೇತ ಮ್ಯಾಗ್ಝಿನ್ಲಿದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇವೆಲ್ಲ ಆಮೇಲೆ ಸುಮ್ಮನೆ ಹೇಳ್ಕೊಂತ ಹೋಗ್ತೀನಿ. ಇವೆಲ್ಲ ಕಾಮನ್ ಸೆನ್ಸ್ ಕ್ವಶನ್ ಕಂಡ್ರು, ಇದಕ್ಕೆ ಆನ್ಸರ್ ಮಾಡೋಕ್ಕಾಗಲಿಲ್ವಾ? ಏನು ಮಾಡಿರ್ತೀರಿ ಅಲ್ಲ, ಮಾಹಿತಿಯನ್ನು ಅಧಿಕೃತ ಮತ್ತು ಇಲ್ಲದೆ ಸಂಬಂಧಿಕರೊಂದಿಗೆ. ಕಾಮನ್ ಸೆನ್ಸ್ ಕಂಡ್ರ ನಿಮ್ಮ ಇದನ್ನೆಲ್ಲ ಯಾರೋ ಗೌರ್ಮೆಂಟ್ ಜಾಬ್ನಾಗಿದ್ದು ಏನಾದರೂ ಒಳಗೆ ಇನ್ಫಾರ್ಮೇಷನ್ ಏನಾರು ಲೀಕ್ ಮಾಡಿ ಅಂತ ಹೇಳ್ತದ, ಇದನ್ನು ಹಾಕ್ಕೋಬೋದು. ನಾನು ಏನು ಹೇಳ್ತಿದ್ದೀನಿ, ಇದು ಇಂಪಾರ್ಟೆಂಟು, ಅರ್ಥ ಆಗ್ತಿದೆಯಾ? ಕಾಮನ್ ಸೆನ್ಸ್ ಕ್ವಶನ್ ಆನ್ಸರ್ ಮಾಡಿಬಿಡ್ಬೋದು. ಆಮೇಲೆ ನೋಲನ್ ಸಮಿತಿ ಇದು ನೋಡ್ರಿ ಕಾಮನ್ ಸೆನ್ಸ್. ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಂತ ಮೇಲೆ ನಿರಂತರ ಕ್ರಮಿಸಬೇಕಂದ್ರೆ, ನಾವು ವೈಯಕ್ತಿಕ ಪೂರ್ವಾಗ್ರಹಗಳು ಒಳಗಾಗಿರ್ಬಾರ್ದು. ಎಕ್ಸಾಂಪಲ್ಸ್ ಬೇಸ್ಡ್ ಆನ್ ವೈಯಕ್ತಿಕ ಪೂರ್ವಾಗ್ರಹ ಅಂದರೆ ಲೈಕ್ ಬೇಸ್ಡ್ ಆನ್ ದ ಕ್ಯಾಸ್ಟ್ ಟ್ರೀಟ್ ಮಾಡೋದು, ಅವ್ನು ಬೇಸ್ಡ್ ಆನ್ ದ ತಪ್ಪುಗಳನ್ನು ಮಾಡಿರ್ತಾನೆ, ಅದನ್ನೇ ಒಂದು ಆಫೀಸರ್ಸ್ ಆಗಿರ್ತೀರ, ಅದನ್ನೇ ಒಬ್ಬ ಪೊಲೀಸ್ನವ್ರ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡೋದು, ಆ ಥರ ಪೂರ್ವಾಗ್ರಹ ಪೀಡಿತ ಜಾತಿ ಬೇಸಸ್ ಮೇಲೆ ಇವೆಲ್ಲ ಮಾಡಬಾರ್ದು ಅಂತ ಇದೆ. ಆಮೇಲೆ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ, ಇವೆಲ್ಲ ಈಸಿ. ಇದೇನಿದೆ, ಶಾಸನ ರಚನೆ ಸಂಬಂಧ ಕೆಳಗಿನ ಯಾವುದು ಸರಿಯಾಗಿದೆ. ಇದು ಪಿ ಕ್ಯೂ ಬೇಡ, ಡೈರೆಕ್ಟ್ ಇದ್ದರೆ ಬೇಡ ನನಗೆ. ಸೊ ಇದನ್ನು ಸ್ವಲ್ಪ ಆನ್ಸರ್ ನೋಡ್ಕೊಳ್ಳಿ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ಇಲ್ಲಿ ನಾನು ಯಾವ್ದು ಆನ್ಸರ್ ಅಂತ ಹೇಳಕ್ಕೆ ಬಂದಿಲ್ಲ, ಎಕ್ಸ್ಪ್ಲನೇಷನ್ ಎಲ್ಲರೂ ಮಾಡಿದ್ದಾರೆ, ಹೆಂಗೆ ಓದ್ಬೇಕಂತ ಹೇಳಕ್ಕೆ ಬಂದಿದ್ದೇನೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. UPSC ಸದಸ್ಯರ ನೇಮಕಾತಿ ಮಾಡೋರು ಭಾರತದ ರಾಷ್ಟ್ರಪತಿ ಕೆ ಎಂ ಸುರೇಶ್ ಎಕ್ಸಾಮ್ಸಲ್ಲಿ ಕೂಡ ಈ ಕೆ ಎಂ ಸುರೇಶ್ ಮ್ಯಾಗ್ಝಿನಲ್ಲಿ ನಾನು ಕ್ಲಾಸ್ ಅಂತ ಹೇಳಿದ್ದೀನಿ. ಇದು ಒಂದು PYQ, ಇದರಲ್ಲಿ PC ಎಕ್ಸಾಮ್ಸಲ್ಲಿ ಕೇಳಿದ್ದ. ಇದನ್ನು ಮೊನ್ನೆ ನನ್ನ ಕ್ಲಾಸಲ್ಲಿ ಸಮವರ್ತಿ ಪಟ್ಟಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಓದ್ಕೊಳ್ರೋ ಅಂತಾನೆ ಹೇಳಿದ್ದೆ. ಅದೇ ಕ್ವಶನ್ಸ್ ಬಂದಿದೆ, ಖುಷಿ ವಿಚಾರ. ಇದು 2 PYQ. ಆಮೇಲೆ 3 ಕ್ಲಾಸಲ್ಲಿ ಹೇಳಿದ್ದೆ, ಇದರಲ್ಲಿ ವಿಜೇತ ಮ್ಯಾಗ್ಝಿನಲ್ಲೇ ಕೊಟ್ಟಿದ್ದ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗ ಹೇಳ್ರು, ಕಾರ್ಯಾಂಗ ನ್ಯಾಯಾಂಗ, ಇದು ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರಿ ಆಗಿರ್ತೈತಿ, ಜನರಿಗೆಲ್ಲ ಅಂತ ಹೈಲೈಟ್ ಮಾಡಿಟ್ಕೊಂಡ್ರೆ ಅದಕ್ಕೆ ಕೇಳಿದ್ದಾನೆ. 3 ಆಯಿತು. ಆಮೇಲೆ ತುರ್ತು ಪರಿಸ್ಥಿತಿ 4, PC PSI ಓಲ್ಡ್ ಕ್ವಶನ್ ಪೇಪರ್ ಕೇಳಿದ್ದೆ, ಇದನ್ನು 4 ಆಯ್ತಾ. ಇದು 5 ಆಯಿತಾ, 6 ಇವೆಲ್ಲ PC PSI ಓಲ್ಡ್ ಕ್ವಶನ್ ಪೇಪರ್ಲಿದೆ, ನಾನು ನಿಮಗೆ ತೋರಿಸ್ತೀನಿ.
ಆಮೇಲೆ ಇದನ್ನು ಏನಿದೆ ಈಸಿ ಇದೆ ಇದು. ಎ ಬಿ ಸಂವಿಧಾನದ ಮೂಲ ಸಂರಚನೆ ಸಂಯುಕ್ತ ವ್ಯವಸ್ಥೆ ಜಾತ್ಯತೀತತೆ ಮೂಲಭೂತ ಹಕ್ಕುಗಳು ಪ್ರಜಾಪ್ರಭುತ್ವದಲ್ಲಿ ವ್ಯಾಖ್ಯಾನಿಸುತ್ತದೆ. ಈಸಿ ಇತ್ತಿದು. ನಾನು ಅದನ್ನು ತೊಗೊಳ್ಳಲ್ಲ ಪಿ ಅಂತ ಸ್ವಲ್ಪ ಬ್ಯಾಡ್ ಸರ್ ಮತ್ತೇನಪ್ಪ ಅಂತಾರೆ. ಆಮೇಲೆ ಇದು 7 ಪಿ ಹೇಳ್ತಾ ಇದ್ದೆ ನಾನು ಕೇಸು. ಆಮೇಲೆ ಭಾರತದ ಒಕ್ಕೂಟ ರಾಷ್ಟ್ರಪತಿ ಚುನಾಯಿಸುವವರು 8 9 10 76 ಇದೆ 11 12 13 14. ಇದರಲ್ಲಿ ಏನು ಗೊತ್ತಾ, ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ 16. B4 ಇರೋದು ಒಂದೇ ಆನ್ಸರ್ ಮಾಡ್ಬೋದಾ? 14. ಆಮೇಲೆ ಇದನ್ನು ನೋಡಿಲ್ಲ, ಸುಮ್ಮನೆ ಹೇಳಬಾರ್ದು. KM ಸುರೇಶ್ ಬುಕ್ಕಲ್ಲಿತ್ತು, ಅದನ್ನೊಂದು ಕನ್ಸಿಡರ್ ಮಾಡಲ್ಲ, ಬೇಡ. ಎಷ್ಟಿದೆ ಈಗ? 14 POQ ಆಯ್ತಾ? 15 ಡೈರೆಕ್ಟ್ ಹೇಳ್ತಿರೋದು. 15 16 KM ಸುರೇಶ್ ಅಥವಾ ಯಾವ PC ಕ್ವಶನ್ ಪೇಪರ್ ಕೊಟ್ಟಿದ್ದಾನೆ. 15 16 17 18 19 ಬೇಡ, ಇದು ಬೇಡ. 19 18 19 20 20 20 21. ಇದು ಕಾಮನ್ ಸೆನ್ಸ್ ಕ್ವಶನ್ ಕೊಂಡ್ರು. 21. ಆಮೇಲೆ 22. ಇದನ್ನು ಕೇಳಿದ್ದ PSI ಅಲ್ಲಿ. 22 ಆಯ್ತಾ? ನೆಕ್ಸ್ಟು ಟೈಮ್ ಆಗ್ತಿದೆ ಅಲ್ಕೊಂಡ್ರು. 23 24 25 ಲೆಸ್ ಕ್ಯಾಟ್ರನಿಂಗ್. 25 26 27. ಇದು ಕೇಳಿದ್ದ KS ಅಲ್ಲಿ, ಬಟ್ ಅದನ್ನು ಕನ್ಸಿಡರ್ ಮಾಡಲ್ಲ ನಾನು, ಬರೀ PC PSI ಮಾತ್ರ ಮಾಡ್ತಿದ್ದೇನೆ. 27. ಇದನ್ನೊಂದ್ಸತಿ ಹಿಂಗೆ ಕೊಟ್ಟೆ ಕೇಳಿದ್ದ, ಬಟ್ ಬೇಡ. 27 28 29 ಕೋಡ್ ವರ್ಡ್ ಮಾಡ್ಕೋಬೇಕಂಡ್ರು. ಇದು ದುರ್ಗಾಪುರ ಪಶ್ಚಿಮ ಬಂಗಾಳ ಕೇಳಿದ್ದ. 28. ಇದು ಒಂದು ಗೊತ್ತಿದ್ರೆ ಆನ್ಸರ್ ಮಾಡ್ಬೋದಾ? D ಥರ್ಡ್ ಇಲ್ಲಿದೆ. ಇದ್ರಾಗ D ಥರ್ಡ್ ಇಲ್ಲೇ ಹೋಯ್ತು ಅಂತ ಆನ್ಸರ್ ಮಾಡ್ಬೋದಾ? 29 ಆಯ್ತಾ? ಇಲ್ಲಿಗೆ 30 KM ಸುರೇಶ್ ಮ್ಯಾಗ್ಝಿನ್ ಸರ್. 30 ಆಯ್ತು. 31 32 33 34 35. ಇದ್ರಾಗ ಒಂದು ಕ್ವಶನ್ ಸುಮ್ಮನೆ ಹೇಳಬಾರ್ದು. ಏನು ಕಮಲ್ ಮಹಲ್ ಆಧುನಿಕ ಇದು ಇಂಡೋ ಇಸ್ಲಾಮಿಕ್, ಆಮೇಲೆ ಸೆಂಟ್ರಲ್ ಕಾಲೇಜ್ ಗೋತಿಕ್ ಸ್ಟೈಲು. ಇದು PSI ಕ್ವಶನ್ ಪೇಪರ್ ಓಲ್ಡ್, ಹಾಗಂದ್ರೆ 2002 2000 ಇದು ಇದೆ. 35 36 ಅದಾದ ನಂತರ 37. ಆಮೇಲೆ ಬಾಲಯ್ಯ 38, ಅವಂತಿ ಕೋಸಲ 38 39. ಆಮೇಲೆ 39 40 41. ಸೊ ನಾನೇನು ಹೇಳ್ತಿದ್ದೀನಿ, 42 ಹೇಳಿದ್ದೆ, 42 ಪ್ಲಸ್ಸು. ಸೊ ದಟ್ ಇದು ಇಂಡೈರೆಕ್ಟ್ ಆಗಿ ಕೇಳಿಬಿಟ್ಟಿದ್ದೀನಿ. ಡೈರೆಕ್ಟಾಗಿ ಇವೆಲ್ಲ ಕ್ವಶನ್ ಪೇಪರ್ ನಾನೇನು ಹಾಕಿದ್ದೀನಲ್ಲ, ಇವೆಲ್ಲ POQs. ಸೊ ಈಗ ನಿಮಗೆ ಟೈಮ್ ಇಲ್ಲ, ನೋಡ್ಕೊಂಡ್ರಿ. PC PSI ನೋಡ್ಕೊಂಡ್ರೆ ನೆಕ್ಸ್ಟಿಗೆ ಹೋಗೋಣ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮಗೀಗ ಒಂದು ಐಡಿಯಾ ಬಂತು ಎಲ್ಲಿ ಕ್ವಶನ್ ಪೇಪರ್ಸ್ ಬರ್ತಾ ಇದೆ ಅಂತ. ನೆಕ್ಸ್ಟ್ ಹೋಗೋಣ. ನಾವು ಹುಡುಗರಿಗೆ ಏನು ಹೇಳಿದ್ದೆ ಅಂದರೆ, ಕರೆಂಟ್ ಅಫೇರ್ಸ್ ಓದ್ಕೊಳ್ರೋ. ಫಸ್ಟು ಹಿಸ್ಟ್ರಿ, ಅದಾದ ನಂತರ ಸೈನ್ಸು, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಓದ್ರಿ ಅಂತ ಹೇಳಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಕರೆಂಟ್ ಅಫೇರ್ಸ್ ಬರಲಿಲ್ಲ. ಸೊ ದಟ್ ಉಳಿದೆಲ್ಲ ಎಕ್ಸಾಮ್ಸ್ ಬಂದಿದೆ ಕ್ವಶನ್ಸು. ನೆಕ್ಸ್ಟ್ ಹೋಗೋಣ ಈಗ ಟೈಮ್ ಟೇಬಲ್ ಫಾರ್ CRDR ಅವರು. ಸೊ ಟೈಮ್ ಟೇಬಲು ಲಾಸ್ಟ್ 30 ದಿವಸ ಇದೆ. ಪೊಲೀಸ್ ಈಸ್ ಆಲ್ ಅಬೌಟ್ ದ ಲಾಸ್ಟ್ ಮಿನಿಟ್ ಗೇಮ್.
ಸೊ ಏನು ಮಾಡ್ಬೋದು ಸರ್ ಈ ಟೈಮಲ್ಲಿ, ಏನು ಮಾಡ್ಬೋದು ಸರ್ ಈ ಟೈಮಲ್ಲಿ ಕ್ವಶನ್ಸ್. ಈಗ ನಿಮಗೆ ಗೊತ್ತಾಯಿತು. ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡಿ ಅಂದರೆ 30 ಡೇಸ್ ಪ್ಲಾನ್ ಮಾಡ್ಕೊಳ್ಳಿ. 10 ಡೇಸ್, ಫಸ್ಟ್ 10 ಡೇಸು ಯಾವಾಗ ನಾಳೆಯಿಂದ ಹಾಕ್ಕೊಂತೀವಿ, ನಾಳೆಯಿಂದ ಹಾಕ್ಕೊಳ್ಳಿ, ಇವತ್ತಿಂದನೇ ಹಾಕ್ಕೊಳ್ಳಿ, ನಾಳೆಯಿಂದ ಹಾಕ್ಕೊಳ್ಳಿ. ನೀವು ಯಾವತ್ತು ವಿಡಿಯೋ ನೋಡಿದಿರಲ್ಲ, ಇನ್ನು 30 ಡೇಸ್ ಇದೆ, 34 ಏನಿದೆ, ನಾನು 30 ಡೇಸ್ ತೊಗೊಂಡಿದ್ದೀನಿ. ಹಿಸ್ಟ್ರಿ ಸೈನ್ಸ್ಗೆ ಜಾಸ್ತಿ ಓದಿಸ್ಕೊಡಿ. ಒಂದು ದಿವಸಕ್ಕೆ ಏನು ಮಾಡಬೇಕು, ಡೈಲಿ ಬೆಳಗ್ಗೆ ಎದ್ದು ಏನು ಮಾಡಬೇಕು, 2 ಅವರ್ಸು ಯಾವುದು ಮೆಂಟಲ್ ಎಬಿಲಿಟಿ ಯಾವಾಗಾರ ಮಾಡಿ, ಡೈಲಿ 2 ಅವರ್ಸ್ ಮೆಂಟಲ್ ಎಬಿಲಿಟಿ ಮಾಡಲೇಬೇಕು, ಡೈಲಿ 2 ಅವರ್ಸ್ ಕರೆಂಟ್ ಅಫೇರ್ಸ್ ಮಾಡಲೇಬೇಕು. 4 ಅವರ್ ಹೋಯ್ತು, ಇನ್ನು ಎಷ್ಟು ಅವರ್ಸ್ ಉಳಿತು, 10 ಅವರ್ಸ್, 14ರಿಂದ 15 ತಾಸು ಪರ್ ಡೇ ನೀವು ಓದಲೇಬೇಕು. ದ್ಯಾರ್ ಇಸ್ ನೋ ಕನ್ಸಿಸ್ಟೆನ್ಸಿ ಇನ್ ದಟ್. ಯಾಕೆ ಅಂದರೆ ಪೊಲೀಸ್ ಎಕ್ಸಾಮ್ ಇಸ್ ಆಲ್ ಅಬೌಟ್ ಲಾಸ್ಟ್ ಮಿನಿಟ್ ಗೇಮ್, ಪ್ರೌಡ್ ಬೈ ನಮ್ಮ ಪ್ರಸನ್ನ ಕುಮಾರ್ ಸರ್. ಅರ್ಥ ಆಗ್ತಿದೆಯಾ? ಪದೇ ಪದೇ ಡಾಟಾಸ್ ಎಲ್ಲ ನೆನಪಿರ್ತದಲ್ಲ, ಪದೇ 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 ಓದಬೇಕು. ಅರ್ಥ ಆಗ್ತಿದೆಯಾ? ಸೊ 2 ಅವರು ಮೆಂಟಾಲಿಟಿ ಮಾಡಿದರೆ 2 ಅವರು ಕರೆಂಟ್ ಅಫೇರ್ಸ್, ಇನ್ನು 14 ಅವರ್ ಮಿನಿಮಮ್ ತೊಗೋಬೇಕು. 10 ಅವರ್ ಉಳಿತು, 10 ಅವರಲ್ಲಿ ಹಿಸ್ಟ್ರಿ ಒಂದು 5 ಅವರ್ ಓದಿ, ಸೈನ್ಸ್ 5 ಅವರ್ ಓದಿ ಲಾಸ್ಟ್ ಮಿನಿಟಲ್ಲಿ. ಇಲ್ಲ ಸರ್ ನಾನು ಇನ್ನೂ ಕಾನ್ಫಿಡೆಂಟ್ ಇದ್ದೀನಿ ಸರ್, ನೀವೇನು ಹೇಳ್ತೀರಿ, ನಾನು 6 ಅವರ್ ಓದ್ತೀನಿ, 6 ಅವರ್ ಒಂದೊಂದು ಸಬ್ಜೆಕ್ಟ್ ಓದಿ, ಇದನ್ನೊಂದು 6 ಅವರ್ಸು, ಅಥವಾ ನಾನು ಹೇಳ್ತಾರೆ 5 ಅವರ್ಸ್, 12 ಅವರ್ಸು, ಇನ್ನೆಷ್ಟು ಉಳಿತು 4 ಅವರ್ಸು, 12 4 12 16. ಟ್ರೈ ಮಾಡಿದರೆ 16 ಅವರ್ ಕೂತ್ಕೋಬೋದು, ಏನು ದೊಡ್ಡದಲ್ಲ. ಜಾಬ್ ಮಾಡ್ಕರಲೇಬೇಕು ಸರ್ ಅಂತ ನಾನು ಕಾನ್ಫಿಡೆಂಟಲ್ಲಿ ಇದ್ರಿ ಅಂದರೆ ನಾನು 14 ಅವರ್ ಕೊಡ್ತೀನಿ. ಇದನ್ನೊಂದು 5 ಅವರ್ ತೊಗೊಳ್ಳಿ, ಇದನ್ನೊಂದು 5 ಅವರ್. ನೆಕ್ಸ್ಟ್ 10 ಡೇಸ್ ಜಿಯೋಗ್ರಫಿ ಪೊಲಿಟಿ ತೊಗೊಳ್ಳಿ, ಅದು ಕೂಡ ಇದು ಕಂಟಿನ್ಯೂ ಇರಬೇಕಾ ಇವೆರಡು. ಸೊ ಇವಾಗಲಿಂದ ಸ್ಟಾರ್ಟ್ ಮಾಡಿ. ಸಂಡೇ ಕರೆಂಟ್ ಅಫೇರ್ಸ್ ಮತ್ತು ಓಲ್ ಸಂಡೇ ಕರೆಂಟ್ ಅಫೇರ್ಸ್ ಇಟ್ಕೊಳ್ಳಿ. ಮಧ್ಯದಲ್ಲಿ 34 ದಿವಸ ಐತೆ, 34 ದಿವಸದಲ್ಲಿ ನಾನು ಬರೀ 30 ದಿವಸ ಮಾಡಿದ್ದೀನಿ. ನೆಕ್ಸ್ಟ್ 10 ಡೇಸ್ ಎಕ್ಸಾಂಪಲ್ಲು, ನಾಳೆ ಎಷ್ಟಪ್ಪ ಡೇಟು, ಸೊ 5th ಆಗಸ್ಟಿಂದ ನೀವು 15th ತಗೊಂಡ್ರೆ ಈ ಥರ ಮಾಡ್ಕೊಳ್ಳಿ. ಜಿಯೋಗ್ರಫಿ 10 ಡೇಸ್ ಇದರಲ್ಲಿ ಇದು ಒಂದು 5 ತಾಸು, ಇದು ಒಂದು 5 ತಾಸು ಡೈಲಿ. ಅರ್ಥ ಆಯ್ತಾ? ಅದರ ನೆಕ್ಸ್ಟು GK, ಅದೇ ಕೇಳ್ತಿದಾರಲ್ಲ GK, ಇವು ಬುಕ್ಸ್ ಓದ್ತಾ ಇದ್ದರೆ. ಆಮೇಲೆ ಎನ್ವೈರ್ನಮೆಂಟು, ಸೊ ಎನ್ವೈರ್ನಮೆಂಟ್ ಕ್ವಶನ್ಸ್ ಬರ್ತಾ ಇದೆ 5 ಡೇಸಲ್ಲಿ. GK ಎನ್ವೈರ್ನಮೆಂಟ್ ಏನಾರ ಇತ್ತು ಅಂದರೆ ನೀವು ಅದನ್ನು ಓದ್ಕೋಬೋದು. ಲಾಸ್ಟ್ 5 ಡೇಸು ಕರೆಂಟ್ ಅಫೇರ್ಸ್ ಡೈಲಿ ಕೊಟ್ಟರು ಕೂಡ ಈ ಸಬ್ಜೆಕ್ಟ್ ಓದಿರೋದನ್ನೇ ಒಂದು ಸತಿ ರಿವಿಷನ್ ಮಾಡ್ಕೊಳ್ಳೋದಾಗಿರಲಿ, ಅದಾದ ನಂತರ ಕರೆಂಟ್ ಅಫೇರ್ಸ್ ಮಾಡ್ಕೊಳ್ಳೋದಾಗಿರಲಿ, ಡೈಲಿ ಎಲ್ಲ ಸಬ್ಜೆಕ್ಟ್ನ 2 ಅವರ್ ಇಟ್ಕೊಂಡು ರಿವಿಷನ್ ಮಾಡ್ಕೋಬೇಕು ಲಾಸ್ಟ್ 5 ಡೇಸ್. ಅರ್ಥ ಆಗ್ತಿದೆಯಾ? ಆಮೇಲೆ ರಿವಿಷನ್ ಡೈಲಿ ಪದೇ ಪದೇ ರಿವಿಷನ್ ಮಾಡ್ತಾ ಇರಬೇಕು. ಸೊ ಡೈಲಿ 14 ತಾಸು, ಲಾಸ್ಟ್ 5 ಡೇಸ್ ಏನು ಮಾಡ್ಕೊಳ್ಳಿ, ಎಲ್ಲದು 2 ತಾಸು, ಎಲ್ಲ ಸಬ್ಜೆಕ್ಟ್ 2 ತಾಸು ಇಟ್ಕೊಂಡು ರಿವಿಷನ್ ಮಾಡಿ. ಕರೆಂಟ್ ಅಫೇರ್ಸ್ ಒಂದು ಲಾಸ್ಟಿಗೆ ಒಂದು 4 ಅವರ್ಸ್ ಕೊಡ್ಕೊಂತು. ಈ ಟೈಮಿಗೆ ಜಾಸ್ತಿ ಕೇಳಿಲ್ಲ ಅಂದರೆ ದೇರ್ ಇಸ್ ಚಾನ್ಸ್ ನೆಕ್ಸ್ಟ್ ಕೇಳ್ಬೋದು. ಸರ್ ನನಗೆ ಟೈಮ್ ಇಲ್ಲ ಸರ್, ಕರೆಂಟ್ ಅಫೇರ್ಸ್ ಹೆಂಗೆ ಮಾಡಲಿ ಸರ್? ಏನಿಲ್ಲ, ನಾನು ಕ್ಲಾಸ್ ಮಾಡ್ತಿರ್ತೀನಿ, ಎಲ್ಲ ಮಾಡಿದ್ದೀನಿ. ಅದನ್ನೇ ನೀವು ಮ್ಯಾಗ್ಝಿನ್ ಇಟ್ಕೊಳ್ಳಿ, ಕ್ಲಾಸ್ ಆನ್ ಮಾಡ್ಕೊಳ್ಳಿ, ಅದನ್ನು ಹೈಲೈಟ್ ಮಾಡ್ಕೊಂತ ಹೋಗಿ. ಅರ್ಥ ಆಗ್ತಿದೆಯಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಇದರಲ್ಲಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ, ಅಲ್ಲಿ ಇದನ್ನು ಪ್ರಿಂಟ್ ಹಾಕೊಂಡು ನಿಮ್ಮ ಮನೇಲಿ ಇಟ್ಕೊಂಡು ಇದು ಓದ್ಕೊಳ್ಳಿ. ಇಲ್ಲ ಸರ್ ನಾವು ಒಂದು ದಿವಸ ಹಂಗೆ ಒಂದೇ ಸಬ್ಜೆಕ್ಟ್ ಒಂದು ದಿವಸ ಓದೋಕ್ಕಾಗಲ್ಲ, ಇದೇನಿದೆ ಪ್ಲಾನ್ ಅಲ್ಲ, ನನ್ನ ಪ್ರಕಾರ ಇದು ಸರಿ ಅನಿಸುತ್ತೆ. ನೀವು ಬೇಕಾದ್ರೆ ಆಲ್ಟ್ರ್ ಮಾಡ್ಕೊಳ್ಳಿ, ಸಬ್ಜೆಕ್ಟ್ ಆಲ್ಟ್ರ್ ಮಾಡ್ಕೊಳ್ಳಿ, ಅವರ್ಸ್ ಆಲ್ಟರ್ನೇಟ್ ಮಾಡ್ಕೊಳ್ಳಿ, ಎಲ್ಲ ಆಲ್ಟ್ರೇಟ್ ಮಾಡ್ಕೊಳ್ಳಿ. ಒಂದು ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್ ಎಕ್ಸಾಮ್ ಕ್ಲಿಯರ್ ಮಾಡೋದ್ರಿಂದ ನಾನು ಹಾಕಿಕೊಟ್ಟಿದ್ದೀನಿ. ಆಲ್ ದಿ ವೆರಿ ಬೆಸ್ಟ್. ಇಲ್ಲ ಕನ್ಸಿಸ್ಟೆನ್ಸಿ ಬರ್ತಾ ಇಲ್ಲ ಅಂದರೆ ಸ್ಟಡಿ ವಿತ್ ಮೀ ನಾನು ಮಾಡ್ತಾ ಇದ್ದೀನಿ, ಏನಿಲ್ಲ ಅವಾಗ ಕಥೆಯನ್ನು ಹೇಳಲ್ಲ, ಸುಮ್ಮನೆ ಈ ಸ್ಟಾರ್ಟ್ ಮಾಡಿದ್ಕೊಂಡ್ರೆ ಓದ್ತಾ ಇರ್ತಾನೆ. ನೀವು ಯೂಟ್ಯೂಬ್ ಆನ್ ಮಾಡ್ಕೊಳ್ಳಿ, ಕುತ್ಕೊಂಡು ನಾನೇನು 8-10 ಅವರ್ ಕುತ್ಕೊಂಡು ಓದ್ತಾನಲ್ಲ, ನೀವು ಹಾಗೆ ಓದಿ. ಈ ವೀಕಲ್ಲಿ ವಿತಿನ್ 5 ಡೇಸಲ್ಲಿ ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ನಿಮಗೋಸ್ಕರನೇ. ನನ್ನಿಂದ ಒಬ್ಬಲ್ಲ, ನಮ್ಮ ಹುಡುಗರು 3 ಜನ ಆಗೇ ಆಗ್ತಾರೆ, ಕಾನ್ಫಿಡೆಂಟ್ ಇದೆ. ಯಾಕೆ ನೇಮ್ ಅವ್ರ ಹೆಸರು ಕೂಡ ಹೇಳಬಲ್ಲೆ ಟೆಲಿಗ್ರಾಮಲ್ಲಿ, ಬಟ್ ಬೇಡ. ಸ್ಕೋರ್ ಕೂಡ ಅವ್ರದ್ದು ಒಂದು 75 ಬಂದಾಗಿದೆ, 77 ಬಂದಾಗಿದೆ, 74 ಬಂದಾಗಿದೆ. ಅರ್ಥ ಆಗ್ತಿದೆಯಾ? ಸೊ ದಟ್ ನಾನೇನು ಮಾಡಿಲ್ಲಪ್ಪ, ಸ್ವಲ್ಪ ಓದ್ಕೋರು ಅಂತ ಹೇಳಿದ್ದೀನಿ ಅಷ್ಟೇ, ಕ್ಲಾಸ್ ಏನು ಮಾಡೋದಿಲ್ಲ, ಎಕ್ಸೆಪ್ಟ್ ಸ್ಪರ್ಧೆ ಜೊತೆ ಕರೆಂಟ್ ಅಫೇರ್ಸ್. ಅರ್ಥ ಆಗ್ತಿದೆಯಾ? ಆಲ್ ದಿ ವೆರಿ ಬೆಸ್ಟ್. ನಾನು ಹೇಳಿದೆ 20 ನಿಮಿಷ ಟೈಮ್ ಕೊಟ್ಟಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನನ್ನ ನೋಟಿಫಿಕೇಶನ್ ಬರುತ್ತೆ. ಸ್ಟಡಿ ವಿತ್ ಮೀ ನಾನು ಮಾಡ್ತೀನಿ, ಅದು ಎಲ್ಲ ಎಕ್ಸಾಮ್ಸ್ಗೆ ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಪೊಲೀಸ್ ಆಗಿ ವೆಲ್ಕಮ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್. ಆಮೇಲೆ ಫಿಸಿಕಲ್ ಮಾಡ್ತೀನಿ ಸೂನ್, ಒಂದು ಲೀಟರ್ ಮಾಡಿಸ್ತೀನಿ. ಬಿಕಾಸ್ 5 ನಿಮಿಷ 43 ಸೆಕೆಂಡ್ಗೆ ಫಸ್ಟ್ ನಾನು ರನ್ನಿಂಗಲ್ಲಿ. ಅರ್ಥ ಆಗ್ತಿದೆಯಾ? ಅದಕ್ಕೆ ಹೇಳ್ತಾ ಇರೋದು. ಮಾಡ್ತೀನಿ ಅದನ್ನು. ಇದನ್ನು ನೀವು ಆಲ್ ದಿ ವೆರಿ ಬೆಸ್ಟ್.